ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ಜೀವನ ಅನ್ನೋ ತಕ್ಕಡಿಯಲ್ಲಿ ನ್ಯಾಯ ಅನ್ಯಾಯ ಸುಖ ದುಃಖ ತೂಗುತ್ತಾ ಸಾಗುವ ನಿಮಗೆ ಒಂದು ಸತ್ಯ ಹೇಳ್ತೇನೆ ಕೇಳಿ. ನೀವು ತೂಗಾಡಿದಾಗಲೆಲ್ಲ, ಬೀಳುವ ಹಾಗೆ ಅನಿಸಿದಾಗಲೆಲ್ಲ ಒಂದು ಆತ್ಮ ನಿಮ್ಮ ತಕ್ಕಡಿಯ ನಡುಭಾಗವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಹೌದು, ಒಂದು ಆತ್ಮ ನಿಮ್ಮನ್ನು ಬಿಡದೆ ರಕ್ಷಣೆ ಮಾಡುತ್ತೆ. ತುಲಾ ರಾಶಿ ಅಂದರೆ ವಾಯುತತ್ವ, ಜರ ರಾಶಿ. ಶುಕ್ರ ಗ್ರಹದ ಮಕ್ಕಳಾದ ನೀವು ಸೌಂದರ್ಯ, ಸಮತೋಲನ, ನ್ಯಾಯ, ಸಂಬಂಧ ನಿಮ್ಮ ಜೀವನ. ಎಲ್ಲರನ್ನ ಖುಷಿಯಾಗಿಡಬೇಕು, ಯಾರಿಗೂ ನೋವು ಆಗಬಾರ್ದು ಅಂತ ಬದುಕುವವರು ನೀವು. ಆದರೆ ಈ ಲೋಕದಲ್ಲಿ ಎಲ್ಲರನ್ನ ಮೆಚ್ಚಿಸೋದಕ್ಕೆ ಹೋಗಿ ನೀವೇ ಕುಗ್ಗಿ ಹೋಗ್ತೀರಿ ಅಲ್ವಾ? ನಿರ್ಧಾರ ತೆಗೆದುಕೊಳ್ಬೇಕೇ ಆಗಲ್ಲ. ಹೌದು ಅನ್ನೋದಾ ಅಲ್ಲ ಅನ್ನೋದಾ ಅಂತ ಗೊಂದಲ. ಅಂಥ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ತಕ್ಕಡಿ ನೇರ ಮಾಡೋಕ್ಕೆ ಒಂದು ಅದೃಶ್ಯ ಕೈ ಬರುತ್ತೆ. ಅದು ಯಾರು? ಅದು ನಿಮ್ಮ ಮನೆ ದೇವತೆ ಲಕ್ಷ್ಮಿ ಆಗಿರ್ಬೋದು, ನ್ಯಾಯ ದೇವತೆ ಸ್ವತಃ ನಿಮ್ಮ ಪರ ನಿಂತಿರ್ಬೋದು, ಅಥವಾ ನೀವು ಹಿಂದಿನ ಜನ್ಮದಲ್ಲಿ ಯಾರಿಗೋ ನ್ಯಾಯ ಕೊಡಿಸಿದ ಪುಣ್ಯ ಈ ಜನ್ಮದಲ್ಲಿ ನಿಮ್ಮನ್ನು ಕಾಯುವ ದೇವದೂತ ಆಗಿರಬಹುದು. ಜ್ಯೋತಿಷ್ಯದಲ್ಲಿ ಇದಕ್ಕೆ ಶುಕ್ರಬಲ, ತುಲಾಯೋಗ, ರಕ್ಷಣೆ, ದಾಂಪತ್ಯ ದೇವತಾ ಕೃಪೆ ಅಂತ ಕರೀತಾರೆ. ಇನ್ನು 2026 ಮೇ ತಿಂಗಳಲ್ಲಿ ಶುಕ್ರ ಮೀನರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಇದು ನಿಮ್ಮ 6ನೇ ಮನೆ. 6ನೇ ಮನೆ ಅಂದರೆ ಶತ್ರು, ರೋಗ, ಸಾಲ, ಸ್ಪರ್ಧೆ. ಉಚ್ಚ ಶುಕ್ರ ನಿಮ್ಮ 6ನೇ ಮನೆಯಲ್ಲಿದ್ದಾಗ ನಿಮ್ಮ ಶತ್ರುಗಳೇ ನಿಮ್ಮ ಮುಂದೆ ತಲೆಬಾಗ್ತಾರೆ. ನಿಮ್ಮ ವಿರುದ್ಧ ಕುತಂತ್ರ ಮಾಡಿದವರು ಅವರಾಗೆ ಸಿಕ್ಕಿ ಬೀಳ್ತಾರೆ. ಜೊತೆಗೆ ಗುರು ವೃಷಭದಲ್ಲಿ ನಿಮ್ಮ 8ನೇ ಮನೆಯಲ್ಲಿದ್ದಾನೆ. 8ನೇ ಮನೆ ಆಯಸ್ಸು, ರಹಸ್ಯ, ಸಂಕಷ್ಟದ ಮನೆ. ಅಲ್ಲಿ ಗುರು ಇದ್ದಾಗ ದೊಡ್ಡ ಗಂಡಾಂತರದಿಂದ ಪಾರಾಗುವ ಯೋಗ. ಅಂದರೆ ಕಷ್ಟ ಬಂದರೂ ಕೂಡ ಅದರಿಂದ ಪಾರು ಮಾಡೋ ಶಕ್ತಿ ನಿಮ್ಮ ಜೊತೆಗೆ ಇದೆ. ತುಲಾರಾಶಿಯವರೇ, ನೆನಪಿದೆಯಾ? ನೀವು ಯಾರಿಗೋ ಸಹಾಯ ಮಾಡೋದಕ್ಕೆ ಹೋಗಿ ನೀವೇ ಸಮಸ್ಯೆಗೆ ಸಿಲುಕಿದ್ರಿ. ಆದರೆ ಕೊನೆಗೆ ನಿಮ್ಮ ಮೇಲೆ ತಪ್ಪೇ ಇಲ್ಲ ಅಂತ ಸಾಬೀತಾಯಿತು. ಪಾರ್ಟ್ನರ್ಶಿಪ್ಪಲ್ಲಿ ಮೋಸ ಆಗುತ್ತೆ ಅಂತ ಅನಿಸಿದಾಗ ಇದ್ದಕ್ಕಿದ್ದಂತೆ ಆ ಡೀಲ್ ಕ್ಯಾನ್ಸಲ್ ಆಯಿತು. ಕೋರ್ಟ್ ಕಚೇರಿ, ಕಾನೂನು ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರಿ ಅಂತ ಅನ್ನಿಸಿದಾಗ ತೀರ್ಪು ನಿಮ್ಮ ಪರ ಬಂತು. ಇದ್ಯಾವುದು ನಿಮ್ಮ ಲಕ್ ಅಲ್ಲ, ನಿಮ್ಮನ್ನು ತಕ್ಕಡಿ ಹಿಡಿದು ತೂಗುವ ಆತ್ಮದ ನ್ಯಾಯ ಇದು. ಆ ಆತ್ಮ ನಿಮಗೆ 6 ರೀತಿಯಲ್ಲಿ ಸಿಗ್ನಲ್ ಕೊಡುತ್ತೆ. ಮೊದಲನೆಯದು, ಅನ್ಯಾಯ ನಡೆದಾಗ ನಿಮ್ಮ ಮನಸ್ಸು ಸುಮ್ಮನಿರಲಿಲ್ಲ, ರಕ್ತ ಕುದಿಯುತ್ತೆ, ಅದು ಧರ್ಮದ ಕರೆ. ಎರಡನೆಯದು, ಬಿಳಿ ಬಣ್ಣ, ಪರಿಮಳ ಭರಿತ ಹೂವು, ಸುಂದರ ಸಂಗೀತ ಪದೇ ಪದೇ ನಿಮ್ಮ ಬಳಿ ಬರುತ್ತೆ, ಅದು ಶುಕ್ರನ ಸಂದೇಶ, ನಾನು ಜೊತೆಗಿದ್ದಾನೆ ಅಂತ ಹೇಳೋದು. ಮೂರನೆಯದು, ನೀವು ಗೊಂದಲದಲ್ಲಿ ಇದ್ದಾಗ ಒಬ್ಬ ಹೆಣ್ಮಗಳ ಮೂಲಕ ಅಥವಾ ಹೆಂಡತಿ, ತಾಯಿ, ಅಕ್ಕನ ಮೂಲಕ ಸರಿಯಾದ ಸಲಹೆ ಸಿಗುತ್ತೆ. ನಾಲ್ಕನೆಯದು, ತಕ್ಕಡಿ ತ್ರಾಸು, ನ್ಯಾಯಾಲಯದ ಚಿಹ್ನೆ ಕನಸಲ್ಲೇನಾದರೂ ಕಾಣಿಸ್ತು ಬಂತು ಅಂದರೆ ಅದು ರಕ್ಷಣೆಯ ಭರವಸೆ. ಐದನೆಯದು, ನಿಮಗೆ ಕೆಡುಕು ಮಾಡಿದವರು ಸಂಬಂಧ ಕಳೆದುಕೊಳ್ತಾರೆ, ವ್ಯಾಪಾರ ಕಳೆದುಕೊಳ್ತಾರೆ. ಆರನೆಯದು, ನೀವು ಕ್ಷಣ ಕೇಳಿದ ತಕ್ಷಣ ನಿಮ್ಮ ಮನಸ್ಸು, ನೀವು ಏನಾದರೂ ಸಾರಿ ಅಂತ ಕ್ಷಮೆ ಕೇಳಿದ ತಕ್ಷಣ ನಿಮ್ಮ ಮನಸ್ಸು ಹಗುರಾಗುತ್ತೆ. ಯಾಕೆಂದರೆ ಆ ಆತ್ಮಕ್ಕೆ ಕ್ಷಮೆ ಅಂದರೆ ತುಂಬಾ ಇಷ್ಟ. ತುಲಾರಾಶಿ ಅಂದರೆ ಸೊಂಟ, ಕಿಡ್ನಿ, ಚರ್ಮ. ನಿಮ್ಮ ದೇಹದಲ್ಲಿ ಸಮತೋಲನ ತಪ್ಪಿದರೆ ಮೊದಲು ಇಲ್ಲಿ ಕಾಣಿಸುತ್ತೆ. ಹಾಗಾಗಿ ಆ ಆತ್ಮ ನಿಮ್ಮ ಆರೋಗ್ಯ, ನಿಮ್ಮ ಮಾನಸಿಕ ನೆಮ್ಮದಿ ಕಾಯುತ್ತೆ. ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ಮುಂದೆ ನಿಂತು ನಾನು ಸುಂದರ, ನಾನು ಸಮತೋಲನದಲ್ಲಿ ಇದ್ದೇನೆ ಅಂತ 3 ಸಲ ಹೇಳ್ಕೊಡಿ. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ರಕ್ಷಾ ಕವಚ ಎರಡೂ ಕೂಡ ಗಟ್ಟಿ ಆಗುತ್ತೆ. ಶುಕ್ರವಾರ ನಿಮ್ಮ ದಿನ. ಬಿಳಿ ವಸ್ತ್ರ ಧರಿಸಿ ಓಂ ಶುಂ ಶುಕ್ರಾಯ ನಮಃ ಅಂತ 11 ಸಲ ಜಪಿಸಿ. ಮದುವೆಯಾಗದ ಹೆಣ್ಮಕ್ಳಿಗೆ ಬಳೆ, ಕುಂಕುಮ ದಾನ ಮಾಡಿ. ಹಸುವಿಗೆ ಬೆಲ್ಲ ರೊಟ್ಟಿ ತಿನ್ನಿಸಿ. ತುಲಾರಾಶಿಯವರ ರಕ್ಷಣೆ ಸಂಬಂಧಗಳಲ್ಲೇ ಇರುತ್ತೆ. ನೀವು ಯಾರಿಗೂ ಮೋಸ ಮಾಡದೆ, ಯಾರ ಮನಸ್ಸು ನೋಯಿಸದೇ ಇದ್ದರೆ ಆ ಆತ್ಮ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಮುಂದಿನ 100 ದಿನ ತುಲಾರಾಶಿಯವರಿಗೆ ಸಂಬಂಧದ ಪರೀಕ್ಷೆ. ದಾಂಪತ್ಯ, ಬಿಸ್ನೆಸ್ ಪಾರ್ಟ್ನರ್, ಗೆಳೆತನ, ಇವುಗಳಲ್ಲಿ ಯಾರು ನಿಜ, ಯಾರು ಮುಖವಾಡ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಒಂದು ಸಂಬಂಧ ಮುರಿದು ಹೋದರೆ ಅಳಬೇಡಿ, ಅದು ಕಳಚಿ ಹೋಗಬೇಕು ಅಂತಲೇ ಆ ಆತ್ಮ ತೀರ್ಮಾನ ಮಾಡಿದೆ. ಯಾಕೆಂದರೆ ಆ ವ್ಯಕ್ತಿ ನಿಮ್ಮ ಜೊತೆ ಇದ್ದರೆ ಮುಂದೆ ದೊಡ್ಡ ನಷ್ಟ ಆಗ್ತಿತ್ತು. ಸುಳ್ಳು ಆರೋಪ, ಮಾನಹಾನಿ ಯೋಗ ಇದ್ರೂ ಕೂಡ ಕೊನೆಗೆ ಸತ್ಯ ಗೆಲ್ಲುತ್ತೆ. ಯಾಕೆಂದರೆ ತುಲಾರಾಶಿಯ ಅಧಿದೇವತೆ ಸ್ವತಃ ನ್ಯಾಯ. ತುಲಾರಾಶಿಯವರಿಗೆ ದೃಷ್ಟಿ ಬೇಗ ಆಗುತ್ತೆ. ನೀವು ನಗುತ್ತಾ ಇದ್ದರೆ, ಚಂದವಾಗಿ ಕಂಡ್ರೆ ಜನರ ಕಣ್ಣು ಬೀಳುತ್ತೆ. ಹಾಗಾಗಿ ಪ್ರತಿ ಶುಕ್ರವಾರ ನಿಂಬೆಹಣ್ಣು, ಕರ್ಪೂರದಿಂದ ದೃಷ್ಟಿ ತೆಗಿರಿ. ಮನೆಯಲ್ಲಿ ಸ್ಫಟಿಕದ ತಕ್ಕಡಿ ಇದ್ದರೆ ನೆಗೆಟಿವ್ ಎನರ್ಜಿ ಬರಲ್ಲ. ನಿಮ್ಮನ್ನು ಕಾಯುವ ಆತ್ಮಕ್ಕೆ ಸುಗಂಧ ದ್ರವ್ಯ, ಗುಲಾಬಿ ಹೂ ಅಂದರೆ ಇಷ್ಟ. ನೀವು ಎಲ್ಲರಿಗೂ ಒಳ್ಳೆಯವರಾಗಿರಬೇಕು ಅಂತ ಇರ್ತೀರಾ. ಆದರೆ ಕೆಲವೊಮ್ಮೆ ಬೇಡ ಅನ್ನೋದನ್ನು
ಕಲಿಬೇಕು. ನಿಮ್ಮನ್ನು ಬಳಸಿಕೊಳ್ಳುವವರಿಗೆ ನಿಮ್ಮ ಒಳ್ಳೆಯತನವನ್ನೇ ದೌರ್ಬಲ್ಯ ಅಂತ ಅಂದುಕೊಂಡವರಿಗೆ ಆ ಆತ್ಮನೇ ಪಾಠ ಕಲಿಸುತ್ತೆ. ನೀವು ಸೇಡು ತೀರಿಸ್ಕೊಳ್ಬೇಕಂತ ಏನೂ ಇಲ್ಲ. ಕಾಲ ಎಲ್ಲದನ್ನು ಕೂಡ ಸರಿದೂಗಿಸುತ್ತೆ. ಕೊನೆ ಮಾತು ತುಲಾ ರಾಶಿಯವರೇ, ರಾತ್ರಿ ಮಲಗಬೇಕಾದ್ರೆ ಯಾರೋ ನಿಮ್ಮ ತಲೆ ಸವರಿದ ಹಾಗೆ, ನಿಮ್ಮ ಜೊತೆ ಮಾತಾಡಿದ ಹಾಗೆ ಅನಿಸಿದರೆ ಹೆದರಬೇಡಿ. ಅದು ನಿಮ್ಮನ್ನು ಪ್ರೀತಿಸುವ ಆ ಜೀವ. ಅದು ನಿಮ್ಮ ಅಮ್ಮ ಆಗಿರಬಹುದು, ಪ್ರೀತಿಯ ಗೆಳತಿ ಆಗಿರ್ಬೋದು, ಅಥವಾ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಇರಬಹುದು. ಜಾತಕದಲ್ಲಿ ದಾರಿದ್ರ್ಯ ಯೋಗ, ವಿವಾಹ ದೋಷ ಇದ್ರೂ ಕೂಡ ನೀವು ಮನಪೂರ್ವಕವಾಗಿ ಒಬ್ಬ ಸುಮಂಗಲಿಗೆ ಅರಿಶಿನ ಕುಂಕುಮ ಕೊಟ್ಟರೆ, ಗಂಡ ಹೆಂಡತಿ ಜಗಳ ಆಡದೆ ಒಂದಾಗಿ ಇದ್ದರೆ ಆ ದೋಷಗಳೆಲ್ಲ ನೀರಿನಲ್ಲಿ ಕರಗಿದ ಉಪ್ಪಿನ ಹಾಗೆ ಆಗಿಬಿಡುತ್ತೆ. ನೀವು ಒಂಟಿಯಲ್ಲ, ಒಬ್ಬಂಟಿ ಖಂಡಿತವಾಗ್ಲೂ ಅಲ್ಲ. ನಿಮ್ಮ ಬಲ ಎರಡೂ ಕಡೆ ಧರ್ಮ ಮತ್ತು ಕರ್ಮ ಎಂಬ ಎರಡು ಆತ್ಮಗಳು ನಿಂತಿವೆ. ನೀವು ಬೀಳದಂತೆ ನೋಡಿಕೊಳ್ಳುತ್ತೆ. ಸಮತೋಲನ ಕಳೆದುಕೊಳ್ಬೇಡಿ, ನ್ಯಾಯದ ದಾರಿ ಬಿಡಬೇಡಿ. ನಿಮ್ಮ ನಗುವೆ ನಿಮ್ಮ ಅಸ್ತ್ರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.